ദൂരദർശനത്ര സോദര സിരി ಕಾರ್ಯಕ್ರಮ ನೋಟೇನುಳ್ಳ ಎಲ್ಲ ಜನಕ್ಕೂ ನಲ್ಲಾಮೆ ನಂಗಡ ಕೊಡುವ ಜನಾಂಗತ್ನ ಚಾಯಲು ನೋಟು ಚೆಂಗಿ ಅದೆಚ್ಚಕೋ ಕೋವಿಲು ಪೇರ್ತ ಸಾಧನೆ ಮಾಡ್ನಂಗ ಉಂಡು ಶಿಕ್ಷಣತ್ರ ಕೋವಿಲು ಪೇರ್ತ ಸಾಧನೆ ಮಾಡ್ನಂತ ஒரு ಮಹಾನ್ ಶಿಕ್ಷಣ ತಜ್ಞ ಶ್ರೀ ಮುಂಡ್ಯೋಳಂಡ ನಂಜುಣಣ್ಣಂಗ 1946ನೇ ಇಸ್ವಿಲು ಕೊಡಗುರ ಚೇಂಡಾಣೆಲುಳ್ಳ ಮುಂಡ್ಯೋಳಂಡ ಒಕ್ಕತ್ರ ದೇವಯ್ಯ ಪಿಂಜ ಬಲ್ಯವ ದಂಪತಿಯಡ ಮೂಂದನೆ ಕುഞ്ഞി ಆಯ್ತು ಪುಟ್ಟುಚಿ ಈಯಂಗ ಒಟ್ಟು 9 ಮಕ್ಕ ಆದ್ಯವಾಯ್ತು ಇಂಗಡ ಪ್ರಾಥಮಿಕ ಶಿಕ್ಷಣ ಕೊಡಗುಲೇ ಉಳ್ಳ ಬೊರೆ ಕನ್ನಡ ಮೀಡಿಯಂ ಸ್ಕೂಲ್ಸ್ಲ ಆಚಿ PUC ಅಪ್ಪರ ಮಡಿಕೇರಿ ಕಾಲೇಜ್ಲು ಇಂಗ್ಲಿಷ್ ಮೀಡಿಯಂಲು ಓದಿಚಿ 1996ನೇ ಇಸ್ವಿಲು ಔಟ್ಸ್ಟ್ಯಾಂಡಿಂಗ್ ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರಶಸ್ತಿಯೂ ಪಡೆದತ್ತು ಅನ್ನನೆ ಇವು NSS ಅಣಕ ರಾಷ್ಟ್ರೀಯ ಸೇವಾ ಯೋಜನೆರ ಆಫೀಸರೂ ಆಯ್ತಿಂಜತ್ತು ಉಡುಪಿಲು ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ನ ಫೌಂಡಿಂಗ್ ಪ್ರಿನ್ಸಿಪಲ್ ಆಯ್ತು ಸ್ಥಾಪನೆ ಮಾಡಿಚಿ ಈಯಂಗ ಆ ಕಾಕಣಿಕ್ ಶಿಕ್ಷಣತ್ರ ಕೋವಲು ಮಾಡಿನಂತ ಸಾಧನೆಕ್ ಈಂಗಕ್ಕೆ ಮಣಿಪಾಲ್ ಅಕಾಡೆಮಿಕಾರ ಆನರರಿ ಫೆಲೋಶಿಪ್ ಪ್ರಶಸ್ತಿ ಕೊಡ್ತಿತ್ತು ಗೌರವಿಚಿಟ್ಟತು ಅದಾಯ್ತು ತಾನು ಪುಟ್ಟನ ಕೊಡಗುಲೇ ಒಂದು ಸ್ಕೂಲ್ ಸ್ಥಾಪನೆ ಮಾಡುವ ಅವಕಾಶ ಬಪ್ಪಕ ಇನ್ನಂಗೆ ಮಾಡೋಕ್ಕಾಗ ಅಣ್ಯಂಡು ತಾನು ಒಂದು ಟ್ರಸ್ಟಿ ಆಯ್ತು ಚೆನ್ನ ಒರೇ ಮನೋಭಾವ ಉಳ್ಳ ಇಂಗಡ ಕೂಡ ಕೂಡಿಯಂಡು 1996ನೇ ಇಸ್ವಿಲು ಕಾಪ್ಸ್ನ ಸ್ಥಾಪನೆ ಮಾಡಿಚಿ ಇಂಗಡ ಸಂಸಾರತ್ರ ಪರಿಚಯ ಇನ್ನನೇ ಉಂಡು ಇಂಗಡ ಧರ್ಮಪತ್ನಿ ಮೀನಾ ನಂಜುಂಡ ತಾಮನೆ ಕುಲ್ಲೇಟಿರ ಮಕ್ಕ ಮೋವ ಕುಂಚೆಟಿರ ಅಶ್ವಿನಿ ಮೋಮ ಕಾರ್ತಿಕ್ ತಿಮ್ಮಯ್ಯ ಬಾರಿ ಇಂಗಡ ಕೂಡ ಚರ್ಚೆ ಮಾಡಿತು ಇಂಗಡ ಅನುಭವತ್ರ ಬಗ್ಗೆ ಇನ್ನೆಚ್ಚಕ್ಕೂ ಅರ್ಂಜೋನ ದೂರದರ್ಶನತ್ರ ಪರವಾಯ್ತು ಲಿಂಗಕ್ಕೆ ನಡ ನಲ್ಲಾಮೆ ಈ ಅಧ್ಯಾಪಕನಾಯ್ತು ಶುರು ಮಾಡಿನಂತ ಪಯಣತ್ರ ಬಗ್ಗೆ ನಂಗಕ್ಕೆ ಚೆರಿಯದಾಯ್ತು ஒரு ಕಿರು ಪರಿಚಯ ತಾರಿ ಆ ಪ್ರಶ್ನೆಗೆ ಉತ್ತರ ಕೊಡ್ಪಾಗ ಮಿನ್ನ ನಾನು ಆಕಸ್ಮಿಕವಾಯ್ತು ಟೀಚಿಂಗ್ ಪ್ರೊಫೆಷನ್ ಬಂದೆ ಹೋದ ದಿವಸ ನಂಗಳ MLC ಆಯ್ತಿದ್ದೆ SS ನಾರಾಯಣಮೂರ್ತಿಂದು ಬ್ರದರ್ ಇನ್ ಲಾ ಆಫ್ ನಂಗಳ ಚೀಫ್ ಮಿನಿಸ್ಟರ್ ಇದು ಆಯ್ತಿತ್ತು ಭಾರಿ ಬುದ್ಧಿವಂತ ಅವನು ನಾಡ ಅಪ್ಪನ ಭಾರಿ ಫ್ರೆಂಡ್ಸ ನೀನು ಅವನು ಕಾಕಿಲ್ಲ ಬಾರಿಸಿ ಅವನು ಕಾಕಿನ ಪೂಚಿ ಬರೀಕು ನೋಟಪ್ಪ ನೀನು ಎಂತ ಮಾಡೋದಂತು ನಾನಕ್ಕೆ MA ಮಾಡೋಕ್ಕೆ ಹೋಗ್ತಿದ್ದು ಇಷ್ಟಪಟ್ಟದಳು ಒರೇ ದಮ್ಮಲ್ಲಿ ಹತ್ತು ಹೊರಡೋದು ಸರಿ ನೀ ಅನ್ನೋದು ನೀನು ಹೈಸ್ಕೂಲ್ ಇಪ್ಪಕ ಕಾಲೇಜಲ್ಲಿ ಇಪ್ಪಕ ನೀಕು ಸ್ಕಾಲರ್ಶಿಪ್ಪು ಫ್ರೀಶಿಪ್ಪು ದಂಡು ಕಿಡಿಸಿ ಅದು ತಪ್ಪಿಸಿತ್ತೆ ನಾನೇ ಒಂದೇ ಕೊಡ್ಪು ಅಷ್ಟೇ ನೀಕು ದಂಡು ಕೊಡ್ತೆ ನಾನು ಊರು ಕಾರದನೈತೆ ಅದು ಸ್ವಾಮಿ ಅಲ್ಲಿಜ್ಜಿ ಎಂತ ಮಾಡೋದು ಗೊತ್ತಾಪ್ಲೆ ನೋಟಿನೈತೆ ಫೋನ್ ನೆಲ್ಜಿಕ್ಕು ಕಕ್ಕಬೆಜಿ ನೆಲ್ಜಿಕ್ಕು ಓರ ರಸ್ತೆ ಎಲ್ಲ ಒದ್ದುವಲೆ ರಸ್ತೆ ಬರೀ ಉಂಬಳೆ നടന്ന് 3 കിലോമീറ്റർ പോണപ്പോൾ ജാഗത്ത് ഇത് നെലജി സ്കൂൾ నుంచి ಮಧ್ಯಾಹ್ನ ನೇರ ಮಕ್ಕಳೆಲ್ಲ ಆ ರಸ್ತೆಯಲ್ಲಿ ಹತ್ತಂಡು ಚಕ್ಕೆ ಬಿಡ್ತೀನಿ ಹಂಗೆ ಕೂಪ ಜರ್ತೀನಿ ಪೋಪಿಲ್ಲ ಚಕ್ಕೆ ಪಣಿ ತಿಂದು ಯಾಕೆ ಸಾಕಾಯ್ತು ನಾನು ಈ ಸ್ಕೂಲಿಗೆ ಬಂತು ಪಾಠ ಮಾಡೋದಾ ಸ್ಕೂಲ್ ಕಟ್ಟೋದ ಬಿಲ್ಡಿಂಗ್ ಇಲ್ಲ ಸ್ಕೂಲ್ಗೆ அப்போ சொல்ல நாராயணசுவாமி நினைத்து நீ போ ஒரு காலம் 2 காலம் மாடு பிஞ்ச பண்ணி போ ಅಂದನೇ ಫೋನು ನಾನು ಪುಟ್ಟಿಗೆ ಇನ್ನೊಬ್ಬ ಬಂತು ಕೊಡ್ತೀನಿ ನಾಳೆ ನನಗೆ ನಾ ದಾಮೋದರ ಶೆಟ್ಟಿ ಅಂದರು ನನಗೆ ದಂಡಾಳು ಓರು ಬೇರೆ ಪಾಠ ಮಾಡು ಇನ್ನೊರು ಬೇರೆ ಸ್ಕೂಲ್ ಕಟ್ಟೋ ಜನ ಎಲ್ಲ ನಂಗೆ ಇದು ಮರ ಬೊರಬೇರ ಮರ್ತ ಇದು ತೆಂಗೆರ ಹೋಲಿ ಇಂಥೆಲ್ಲ ತಪ್ಪು ಹೆಂಗಂಚೆಗೆ 8th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಯಿತು 9th ಪಪ್ಪಕ್ಕೆ ರೂಮ್ ಇಲ್ಲ ಸೊ నాకు ಆ ಎಕ್ಸ್ಪೀರಿಯನ್ಸ್ ನೋಡಿತ್ತು ನಾನು ಎನ್ನಿಗೆ ಒತ್ತಡದಾಚಿ ಬಟ್ ಐ ನೆವರ್ ರೆಗ್ರೆಟೆಡ್ അങ്ങനെ ಆ ಕಡೆಯಕ್ಕೆ ನಾನು 3 ಕಾಲ ಅಲ್ಲೇ ಇದ್ದೆ ಅಕ್ಕ ಇನ್ನೊರು ರೂಲ್ ಬಾತು ದಾರೆಲ್ಲ 3 ಕಾಲ ಕೆಲಸ ಮಾಡ್ತು ಹಂಗಕ್ಕೆ ஒரு ಎಂಟ್ರೆನ್ಸ್ ಉಂಟು அதில் பாஸ் ஆச்சுங்க B.Ed ஃப்ரீ நான் போனேன் பாஸ் ஆனால் B.Ed ஃப்ரீ ஆச்சு
ಅಕ್ಕ నాకు ಎಜುಕೇಷನ್ ಕ್ವಾಲಿಫಿಕೇಷನ್ ಜಾಸ್ತಿ ಆಯ್ತು, BA B.Ed ಜಾಸ್ತಿ. ಅದು ನಲ್ಲದಾಚು ಕಟ್ಟದಾಚು ಗೊತ್ತಿಲ್ಲ. ಅಲ್ಲಿ ಆ ಪಾಸ್ ಆಯ್ತಪ್ಪದು B.Ed ಹಂಗೆ ஒரு ಅಡ್ವರ್ಟೈಸ್ಮೆಂಟ್ ಇರ್ತಾ, அதுவும் இன்டர்வியூ போகிறதுனாச்சு, அதுவும் ஸ்டைஃபண்ட் தப்பா நிற்குன்னாச்சு. நான் போனேன் B.Edக்கு, பிகாஸ் ஐ ஆம் அன் அத்லெட், ஈஸியாக கிட்டி போச்சு. ஆனால் 2 டிகிரி கவர்மெண்டர் காஸ்ட்டில் நான் மாட்டினேன். அதுக்கு 5 காலம் ஆகிப்போச்சு. ಇನ್ನಲ್ಲಿ ಏನಮ್ಮನ್ನ ನಾ ಇಲ್ಲೇ ಕುಟ್ಸಿಗೆ ಇಲ್ಲೇ ಇಂಜುರಿ, ಇಲ್ಲೇ ಅವ್ರ ಪ್ರಾಪರ್ಟಿ ಹತ್ತು ನೀನು ಎಲಿಜಿಬಲ್ ಇಂಜುರಿ ಇಲ್ಲ, ಯು ಮಸ್ಟ್ ಡೂ ಸಮಥಿಂಗ್ ಎಲ್ಸ್. నాకు అందనే అనుభవం వస్తాయి. నేను ಎಂತೆ ಒಂದು ಡಿಸೈಡ್ ಮಾಡೋದು ಮನೇಲಿ ದಾರ್ಕು ಅಪ್ಪ ಹಾಕೊಂಡಂತೆ நேர பெங்களூர் போனேன். பெங்களூர் போயிட்டு நெக்ஸ்ட் டே ஒரு பேப்பரில் ஒரு அட்வர்டைஸ்மெண்ட், அட்டோமிக் எனர்ஜி ಸೆಂಟ್ರಲ್ ಸ್ಕೂಲ್. ಅಟೋಮಿಕ್ ಎನರ್ಜಿರ ಹೊರಬ ಅಂಗಸಂಸ್ಥೆ, NFC, ECIL, DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಇದೆಲ್ಲ ஒரு ಕ್ಯಾಂಪಸ್ಲಿದೆ. ಇಲ್ಲೇ ನೋಟನ ಸೆಲೆಕ್ಟ್ ಆಚಿಂಗ್ ಒಪ್ಪಿ అని ಜ್ಞಾನ ಮಾಡ್ಯಾನ. ನಿಜ ಮುಂದೆ ದಿವಸ నాకు ಪ್ರಿನ್ಸಿಪಾಲ್ ಫೋನ್ ಮಾಡ್ತಂಚಿ, ಯು ಆರ್ ಸೆಲೆಕ್ಟೆಡ್, ಯು ಕ್ಯಾನ್ ರಿಪೋರ್ಟ್ ಇಮಿಡಿಯೇಟ್ಲಿ. ಇದು ಇನ್ನೇನು ಎಲ್ಜಿ ಕೆಲಸ ಇದೆ, ಬೆಂಗಳೂರು ಕೆಲಸ ಇದೆ, ಹೋಯ್ತು ಕೊಡೋಣ, ಹೋಯ್ತು ಕೊಡ ರಿಪೋರ್ಟ್ ಮಾಡೋಣ. ಟು ಟೆಲ್ ಯು ಫ್ರಾಂಕ್ಲಿ, ಐ ವಾಸ್ ಫಿಶ್ ಔಟ್ ಆಫ್ ವಾಟರ್. ಪುಜದಾನಂತ ವಾತಾವರಣ, ಅಲ್ಲಿ ನೀಕು ಉದ್ದವು ಇಂಗ್ಲೀಷ್ ಗೊತ್ತಿಕೊಡು ಫ್ಲೂಯೆಂಟ್ ಆಯ್ತು, ಇಲ್ಲಂಗೆ ತೆಲುಗು ಗೊತ್ತಿಕೊಡು, ಇಲ್ಲಂಗೆ ಹಿಂದಿ ಗೊತ್ತಿಕೊಡು. ಇಟ್ಟು ಬಿಟ್ಟು ಕ್ಯಾಂಪಸ್ಲಿ ಕ್ಯಾಂಟೀನ್ಗೆ ಸ್ವಲ್ಪ ಹೋಗಿಲ್ಲ, ಪರಮ ಪೊಪ್ಪಗಲ್ಲ ಹೊಟ್ಟೆದಿಲ್ಲ. ஒரு 10-15 ദിവസത്തിൽ അഡ്ജസ്റ്റ് ಮಾಡಿಕೊಂಡು ಅಲ್ಲ ಆಚಿ. ಇನ್ನು ಮಧ್ಯದಲ್ಲಿ ನಾನು ಈವ್ನಿಂಗ್ ಕಾಲೇಜ್ ಬೆಂಗಳೂರಿಗೆ ಪ್ರಾಸ್ಪೆಕ್ಟಸ್ ಅಪ್ಲೈ ಮಾಡಿದೆ. ನಾನು ಬೆಂಗಳೂರು போயதே MA ಮಾಡೋದು. MA ಮಾಡೋದು ನಾನು ಉಳ ಹೈದರಾಬಾದ್ಗೆ, ಈವ್ನಿಂಗ್ ಕ್ಲಾಸ್ ಬೆಂಗಳೂರಿಗೆ. ಇದು ಸಾಧ್ಯಪ್ಪ ಅಪ್ಲೈ ಆಚೆಗೆ ಅಂಗಡಿ ಪ್ರಾಸ್ಪೆಕ್ಟಸ್ ನೋಟ್ನ ಅಟೆಂಡೆನ್ಸ್ ಈಸ್ ನಾಟ್ ಕಂಪಲ್ಸರಿ. ಇದು ಅದನ್ನು ಮೆಲ್ಲ ಪುಡ್ಸೋಣ. ಸಂಡೇ ಸ್ಪೋರ್ಟ್ಸಿಗೆ ಮಜೆ ಇದು. ಸ್ಯಾಟರ್ಡೇಗೆ ತನಕ ಕೆಲಸ ಮಾಡೋ, ಸ್ಯಾಟರ್ಡೇ ಈವ್ನಿಂಗ್ ವೆಂಕಟಾದ್ರಿ ஒரு ಟ್ರೈನ್ ಇತ್ತು, ಆ ಟ್ರೈನ್ಲು ಬೆಂಗಳೂರು ಪಪ್ಪು. ರೈಲ್ವೆ ಸ್ಟೇಷನ್ ಒಳಿஞ்சிருಂಜಿ, ವಾಶ್ರೂಮ್ போயிடுಂಜಿ, ಮುಡುಗುಡು ಕತ್ತಿರುಂಜಿ, ಎತ್ತಕಾಲ ಕತ್ತಿಯಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಯೂನಿವರ್ಸಿಟಿ ಪೋಪು போயிடுಂಜಿ. ಫ್ರಂಟ್ ಬೆಂಚಿನ ಹತ್ತು ಎಲ್ಲ ಪ್ರೊಫೆಸರ್ ಗೊತ್ತುಕೊಂಡು ನೀವು ಭಾರಿ ಸಿನ್ಸಿಯರಲ್ಲಿ ಬಂದು ನಾನು ಪೋಪದೇ ಇಲ್ಲೇ. ಅಂದನೇ ஒரு கால ஆச்சு. నాకు ಬಪ್ಪು ಪೋಪ ಭಾರಿ ಕಷ್ಟ ಅಂದಿರ್ತು. ನನಗೆ ಡೈರೆಕ್ಟರ್ ಚೆಲುವರಾಜ ಸ್ವಾಮಿ ನಿಂತು, ಅವನು போய் ತಕ್ಪಡಿಸಿದ್ದೆ. ಸರ್ ನನಗೊಂದು ಪ್ರಾಬ್ಲಮ್, ಏನು ಫೇಲ್ ಆಗಿದೆಯಾ ಅಂತ ಹೇಳ್ತು. ಇಲ್ಲ ಸರ್ ಫೇಲ್ ಆಗಲಿಲ್ಲ. ಮತ್ತು ಎಷ್ಟು ಮಾರ್ಕ್ ಬಂದಿದೆ ನನಗೆ? ನನಗೆ 58 ಬಂದಿದೆ. 58 ಬಂದಿದ್ದು ನಿಮ್ಗೆ ರ್ಯಾಂಕ್ ಬರಬೇಕಿತ್ತಲ್ಲ. 60ಗೆ ರ್ಯಾಂಕ್ ಬಂದಿದೆ ಅಕ್ಕ, ಅಚ್ಚಿಗೆ ಮಿಂಜ ಅಚ್ಚಿಗೆ ರ್ಯಾಂಕ್. ನಾನು ಇಲ್ಲೆಲ್ಲ 58 ಸಿಕ್ಕಿದೆ. ಹಾಗೆ ಮತ್ತೇನು ಪ್ರಾಬ್ಲಮ್? ಸರ್ ನಾನು ಸತ್ಯ ಹೇಳ್ತೀನಿ ಸರ್, ನಾನು ಸೆಲ್ಫ್ ಫೈನಾನ್ಸ್ಡ್, ನಾನು ಪೇರೆಂಟ್ಸ್ಗೆ ಇದೆಲ್ಲ ಹೇಳಲಿಲ್ಲ. ನನಗೆ ಕೆಲಸ ಬಿಟ್ಟರೆ ನಾನು ಓದಲಿಕ್ಕಾಗೋದಿಲ್ಲ. ಬಟ್ ಐ ವಿಲ್ ನಾಟ್ ಡಿಸಪಾಯಿಂಟ್ ಯು. ನನ್ನ ಬಗ್ಗೆ ಇನ್ಸಿಸ್ಟ್ ಮಾಡಬೇಡಿ ಅಟೆಂಡೆನ್ಸ್ ಬಗ್ಗೆ. ಶಿ ವಾಸ್ ವೆರಿ ಹ್ಯಾಪಿ. ನೀನು ಕ್ಲಾಸಿಗೆ ಬರದೆ 98% ತಗೊಂಡಿದೆಯಲ್ಲ, ಸಾಧ್ಯದಷ್ಟು ರಜೆಯಲ್ಲಿ ಬಂದುಬಿಡು. ರಜೆ ಕೊಟ್ಟಿದ್ದು ಸ್ಕೂಲ್ ಸೆಂಟ್ರಲ್ ಗೌರ್ಮೆಂಟ್ರ. ಅಕ್ಕ ಕಾಲೇಜ್ ಪೋಪಂಜ ಸೆಕೆಂಡ್ ಇಯರ್ ಪಾಸ್ ಆನು. ನಾನು 59% பார்த்து 1% கம்மி மடச்சு. அது என்ன நினச்சிங்க, ஈவினிங் காலேஜ் கறக்கு இங்கே ஃபஸ்ட் ரேங்க் கொடுக்கல. ದಂಡು ಒರೇ ಪೇಪರ್, ಕ್ವಶನ್ ಪೇಪರ್. ಅಂದನೇ MA ಪಾಸ್ ಆಯ್ತು. MA ಪಾಸ್ ಆಯ್ತಪ್ಪಕ್ಕ ದಾರದಲ್ಲೋ ಪ್ರೆಷರ್ ಆಯಿರೋಂಜಿ ನನ್ನ ಮಧ್ಯತ್ಲೆಂತಲೂ ಆಚಿ ನಾನು போயிட்டு ಉಡುಪಿಗೆ ಎತ್ತಿನ. ಉಡುಪಿಗೆ ಎತ್ತಿರೋಂಜಿ ಹರಿದಾಸ್ ಭಟ್, ಬ್ರಿಲಿಯಂಟ್ ಪ್ರೊಫೆಸರ್, very good administrator. He is the right hand man of Pais of Manipal. ಅವನ ಬಿಟ್ಟು ಒಂದು ಹಾಪ್ಲೆ. ಅವನ ನಾಲ್ಕು ವರ್ಷ ಬಟ್ಟೆಲಿ ಕಟ್ಟಿಸಿ ನಾಡ ಕ್ಲಾಸ್ ಬಿಟ್ಟು ದಾಮೋದರ ಶೆಟ್ಟಿರ ಬಾವು ಅವ್ನು ಗೊತ್ತಿಲ್ಲ. ಅವನು ಹರಿದಾಸ್ ಭಟ್ಟಕ್ಕೆ ಬಪ್ಪ
ನನಗೆ ಕರಿತಿ ಅವ್ರನ್ನ ಗೊತ್ತಾ ಯಾರು ಇಲ್ಲ ಅಣ್ಣ ಅವರು ಹರಿದಾಸ್ ಭಟ್ರು ಕೇಳಿದ್ದೀನಿ ಅಣ್ಣ ಆ ಕಡೆ ಪಕ್ಕ ಹೆಚ್ಚು ಬಯಸಿ ಹೂ ಇಸ್ ದಿಸ್ ಯಂಗ್ ಮ್ಯಾನ್ ಅಂತ ಕೊಡುತ್ತೆ ನಾನು ಜೀವನ ಸರ್ ಏನು ಮಾಡ್ತಾಯಿದ್ದೀವಿ ಐ ಆಮ್ ವರ್ಕಿಂಗ್ ಫಾರ್ ಅಟಮಿಕ್ ಎನರ್ಜಿ ಸೆಂಟ್ರಲ್ ಸ್ಕೂಲ್. ಯಾಕೆ ಈ ಕಡೆ ಬರಬಾರ್ದು ಸರ್? ನನಗೆ ಗೊತ್ತಿಲ್ಲ ಎಲ್ಲಿ ಜಾಬ್ ಇದೆ ಅಂತೇಳಿ ಎಲ್ಲಿ ಅಪ್ಲೈ ಮಾಡಲಿಲ್ಲ. ನಾರಾಯಣ ಪ್ರೆಸಿಡೆಂಟ್ ಇಲ್ಲ, ನಾರಾಯಣ ಅವ್ರಿಗೆ ಇಂಟರ್ವ್ಯೂ ಬರಲಿಕ್ಕೆ ಹೇಳು, ನೆಕ್ಸ್ಟ್ ಸಂಡೇ ಇಂಟರ್ವ್ಯೂ ಇದೆ ಬರಲಿಕ್ಕೆ ಹೇಳು. ಸರಿ, ಇನ್ನು 3 ದಿವಸಕ್ಕೆ ಕೊಂಡೋಲಿ ಇಂಟರ್ವ್ಯೂಗೆ போனீங்க. நானும் தாமோதர் செட்டி அவன் மನೆ காசர்கோடு அது போயிருந்து ಬಂದಿತ್ತು. போயிட்டு ಇಂಟರ್ವ್ಯೂ ಆಚಿ ತುಂಬ ಜನ ಬರ್ತಿತ್ತು. నాకు ಖಂಡಿತ ಆಪ್ಲೈ ಸೆಲೆಕ್ಟ್ ಆಪ್ಲೈ దాకా ಆಚಿ ನಾನು ಅವ್ರ ಕ್ವಶನ್ ಕಳಿಸ್ತು ಅಲ್ಲಿ, ವಾಟ್ ಈಸ್ ಸಾವರಿಟಿ ಮೀನ್ಸ್. ನಾನು ಡೆಸ್ಪರೇಟ್ పొలకు 9 గంటకు పోయి ఈ క్వశ్చన్ దాకా ಬಂದು 3 ಗಂಟೆಗೆ 3:30కు ಪಟ ವಾಟ್ ಈಸ್ ಸಾವರಿಟಿ ಎಲ್ಲ ಪಡನಿತ್ತು ಗೊತ್ತಿಂತು ಅನಿತು. ಅಲ್ಲಿಂದ ನಾನು ದಾಮೋದರ ಶೆಟ್ಟಿಗೆ ನಾನು ಈ ಟ್ರೈನ್ ಹತ್ತಿ ಬರ್ತೀನಪ್ಪ, ಆ ಕೆಲಸ ಹೋಗ್ತದೆ ಇದು ಹೋಯ್ತು. ನಾನು ನೇರ போயிட்டு ಹೈದರಾಬಾದ್க்கு 10 ದಿವಸಕ್ಕೆ నాకు ஒரு ಟೆಲಿಗ್ರಾಮ್ ಬಂತು. ಇನ್ ಕಂಟಿನ್ಯೂಯೇಷನ್ ಆಫ್ ಯುವರ್ ಇಂಟರ್ವ್ಯೂ ಯು ಆರ್ ಅಪಾಯಿಂಟೆಡ್ ಆಸ್ ಎ ಲೆಕ್ಚರರ್ in political science at Vijaya College, Mulkid. నాకు ವಿಜಯ ಕಾಲೇಜರ ಬಗ್ಗೆ ಎಲ್ಲ ಗೊತ್ತಿದ್ದು, ಅದನ್ನ నాకు పోకటే ಅವಶ್ಯಕತೆ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟಿತ್ತು. ಐ ಡಿಡ್ ನಾಟ್ ರೆಸ್ಪಾಂಡ್ ಎಟ್ ಆಲ್. ಇಫ್ ಇಟ್ ಈಸ್ MGM ಐ ವಿಲ್ ಗೋ. ಒಂದು ವಾರಕ್ಕೆ ಇನ್ನೊಂದು ಟೆಲಿಗ್ರಾಮ್ ಬಂತು. ಇನ್ ಮಾಡಿಫಿಕೇಷನ್ ಆಫ್ ಯುವರ್ ಅರ್ಲಿಯರ್ ಆರ್ಡರ್ ಯು ಆರ್ ಅಪಾಯಿಂಟೆಡ್ ಆಸ್ ಎ ಲೆಕ್ಚರರ್ ಆಫ್ MGM ಕಾಲೇಜ್ ಉಡುಪಿ. ಐ ಟೆಲ್ ಯು, my life changed. What I am today, that is the turning point. Haridas Bhatt, not only godfather, not only role model, you took care of me so well. ಅಲ್ಲಿ ಪ್ರೊಫೆಸರ್ಸ್ ಬಪ್ಪಕ್ಕ ಮುಂದೆ ಕೊಟ್ಟೆವು ಇಲ್ಲಿಗತ್ತನೆ ವೈಟ್ ಜುಬ್ಬಟ್ಟು. ಅವರ ಹೆಸರು ಪ್ರೊಫೆಸರ್ UL ಆಚಾರ್ಯ, ಇವನು UB ಆಚಾರ್ಯ. ಇವಾಗ ಎಂತ ಪಾಠ ಮಾಡು ನಾನು ಜ್ಞಾನ ಮಾಡೋಣ ಕಾರಿಡಾರ್ಕೈತೆ ಪೋಪ ಅವ್ನು ರಿಯಲಿ ಆಚಾರ್ಯಸ್. ಡ್ರೆಸ್ ಮಾತ್ರ ಹಾಗೆ, ಎಂಥ ಲೆಕ್ಚರ್, ಎಂಥ ವಂಡರ್ಫುಲ್ ಟೀಚರ್ಸ್. അങ്ങനെ കണ്ടിന്യൂ ആച്ച് ഓർക്കാല ആനപ്പിഞ്ഞ ನಾನು ಅಲ್ಲಿ ಅಪಾಯಿಂಟ್ ಮಾಡಿಸಿ ಪರ್ಮನೆಂಟ್ ಮಾಡಿಸಿ. ഇനി ಅಕ್ಕತ್ರ ഒരു ಶಿಕ್ಷಣತ್ರ ಸಮಯ ಬೋರೆ, ಇಕ್ಕತ್ರ ഒരു ಶಿಕ್ಷಣತ್ನ ನಂಗೆ ನೋಡ್ಚೇಂಗಾಂಡ ಸಮಯ ಬೋರೆ. ಇಕ್ಕತ್ರ ಕಾಲತ್ನ ನಿಂಗೆ ನೋಟಿಚೇಂಗಿ ஒரு ಕಠಿಣ ಶಿಕ್ಷಕ ಅಣಕ ஒரு ಸ್ಟ್ರಿಕ್ಟ್ ಟೀಚರ್ ಆಯ್ತಿಪ್ಪದು ನೇರಾಯ್ತು ஒரு ಅವಶ್ಯಕತೆ ಉಂಡಾ, ಅಥವಾ ಹೌ ಡಸ್ ಇಟ್ ಎನ್ನನೆ ஒரு ಸ್ಟೂಡೆಂಟ್ರ ಲೈಫ್ನ ಚೇಂಜ್ ಮಾಡೋಕೆ ಅದು ಎನ್ನನೆ ಹೆಲ್ಪ್ ಆಪ ಆಂಡ ಬಗ್ಗೆ ಚೆನ್ನಾಗಿ ತಪ್ಪಿರ. ನಾನು 44 ಕಾಲ ಕಾಲೇಜು, ಅಬ್ರಾಡ್, ಹೈಸ್ಕೂಲ್ ಎಲ್ಲ ಪಾಠ ಮಾಡಿ ಎಲ್ಲರೂ ನಂಗಡ ಕಾಲದ ಟೀಚರ್ಸ್ಗೆ ಭಾರಿ ರೆಸ್ಪೆಕ್ಟ್ ಕೊಡಪ್ಪೆ ಅಂತಂದು ಇಕ್ಕಲು நல்ல ಟೀಚರ್ಗೆ ಅದೇ ರೆಸ್ಪೆಕ್ಟ್ ಕೊಟ್ಟಿನುಂಡು. ಬಟ್ ನಂಗೆ நல்ல ಟೀಚರ್ಸ್ ಆಯ್ದಿಲ್ಲ. ಮಕ್ಕ ಅದನ್ನು ಮಿಸ್ಚೀಫ್ ಮಾಡೋಕ್ಕೆ ಮೇನ್ ರೀಸನ್ ಪೇರೆಂಟ್ಸ್ ಆರ್ ನೋ ಕಂಟ್ರೋಲ್ ಓವರ್ ದೆಮ್. ಸೆಕೆಂಡ್ ಥಿಂಗ್, ಟೀಚರ್ಸ್ ಆರ್ ಓನ್ಲಿ ಡೂಯಿಂಗ್ ಬೆಲ್ ಆ್ಯಂಡ್ ಬಿಲ್ ಜಾಬ್. ಕಮಿಟ್ಮೆಂಟ್ ಇಲ್ಲ. ಇರಬೇಕು ಎಲ್ಲಿ ಕಮಿಟ್ಮೆಂಟ್ ಉಂಡು ಅಲ್ಲಿ ಬೆಸ್ಟ್ ಟೀಚರ್ ಆಪಕ್ಕೆ ಸಾಧ್ಯತೆ ಉಂಡು. ನನಗೆ ಇದೆಂತಾಯ್ತಪ್ಪ ಅಂಚಿಂಗೆ ಅದೊಂದು ಪಾರ್ಟ್ ಟೈಮ್ ಜಾಬ್. ಒಂದು ಬಿಸ್ನೆಸ್ ಪೇಷಂಟ್ ಇಪ್ಪ, ಆ ಬಿಸ್ನೆಸ್ ಪೋಪ ಈವ್ನಿಂಗ್. ಈವನ್ ಟುಡೇ ಯಾಸ್ ದೇರ್ ಆರ್ ಗುಡ್ ಟೀಚರ್ಸ್ ಇನ್ ಗುಡ್ ಸ್ಕೂಲ್ಸ್. ನಿಂಗ ದಂಡ್ ವಿದ್ಯಾಸಂಸ್ಥೆನ ಫೌಂಡಿಂಗ್ ಪ್ರಿನ್ಸಿಪಲ್ ಆಯ್ತು ನಿಂಗ ಬಿನ್ಯ ಕಡ್ತಂಡು ಬಂದಿರ. ಅಕ್ಕ ನಿಂಗಕ್ಕೆ ಎಲ್ಲ ಮುಂಚೆ ஒரு ಬಲ್ಯ ಸವಾಲ್ ಅಥವಾ ஒரு ಚಾಲೆಂಜ್ ಅನ್ನೋದೆಂತೆಂಗೆ ಒಂದು ಇಂಜತ. ರಮೇಶ್ ಪೈ ಈಸ್ ದ ಪ್ರೆಸಿಡೆಂಟ್ ಆಫ್ ಅವರ್ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಮಣಿಪಾಲ್. ಕಾರ್ ಹಚ್ಚಿತು, ಹೋಗೋ ನಂಜು ನಾನು ಕರ್ಕೊಂಡು ಬಾದು ಎಲ್ಲಿಗೆ ಮಣಿಪಾಲಕ್ಕೆ. ನಾನು ಚಡ್ಡಿಟ್ಟು ಇಲ್ಲದ ಈಗ ಬರಬೇಕಂತೆ. ಅಕ್ಕ ಎಂತೋ ಪ್ರಾಬ್ಲಮ್ ಆಯ್ತುಕೊಂಡು ಕಾರ್ ಪತ್ತಿಟ್ಟು ಪೋಣ ಒಳಗೆ ಪೋಯ್ ತಕ್ಕಣೆ 5-6 ಜನ ಅರ್ಚಿತ್ತಲ್ಲಿ ಹರಿದಾಸ್ ಬಿಟ್ಟು ಉಂಡಲ್ಲಿ. ಓ ನಾಕೆಂತೂ ಬಂದಿತ್ತಿದ್ದು.
ನಂಜುಂಡ ಕೂತ್ಕೊಳ್ಳಿ ನಂಜುಂಡ ನಮಗೆ ಎಲ್ಲ ಇದೆ. ಮೆಡಿಕಲ್ ಕಾಲೇಜ್ ಇದೆ, ಫಾರಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಡೆಂಟಲ್ ಕಾಲೇಜ್ ಇದೆ, 10 ಆರ್ಟ್ಸ್ ಆ್ಯಂಡ್ ಕಾಲೇಜ್ ಇದೆ, ಎಲ್ಲ ಮಾಡಿದ್ದೇವೆ. ನಮಗೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇಲ್ಲ. ಮಾಡಬೇಕು ಅಂತಿದ್ದಾಗ ಮಾಡ್ಬೋದು ಸರ್, ಒಳ್ಳೆಯ ಸರ್ ಅದನ್ನು. ಅದಕ್ಕೆ ನಿನ್ನನ್ನು ಕರೆದದ್ದು. ಕೆ.ಕೆ.ಪಿಗಳು ಯಾರು ಗೊತ್ತಾ? ಆ ಸಿಂಡಿಕೇಟ್ ಬ್ಯಾಂಕ್ ಚೇರ್ಮನ್. ಅವರಿಗೆ ನಿನ್ನ ಎಲ್ಲ ಚಲನವಲನ ಗೊತ್ತಿದೆ. ಅವ್ರು ಹೇಳ್ತಾರೆ, ಇಷ್ಟು ಜನ ಇಂಟರ್ವ್ಯೂ ಮಾಡೋದಕ್ಕಿಂತ ನಮ್ಮ ನಂಜುಂಡನೇ ಕರೆಸಿ ಪ್ರಿನ್ಸಿಪಾಲ್ ಮಾಡೋ ಇಲ್ಲಿ ಅಂತೇಳಿ 4 ನಡಕ ಶುರು ಆಯಿತು. ಕಾಲೇಜಿಗೆ ಯಾವ ಮನೆಗೆ ಪಾಠ ಮಾಡೋರು? ಇಫ್ ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಇಫ್ ಯು ನೋ ದ ಸಬ್ಜೆಕ್ಟ್, ಗೋ 1 hour, ಗೆಟ್ ಔಟ್. ಬೋರ್ಡಿಂಗ್ ಸ್ಕೂಲ್ ಮೀನ್ಸ್ ಯು ರನ್ 4 in 1. ಬೋರ್ಡಿಂಗ್ ಪೊಳಾಕ್ ಬ್ರೇಕ್ಫಾಸ್ಟ್ ಇಪ್ಪತ್ತು, ಮಧ್ಯಾಹ್ನ ಲಂಚು, ಈವ್ನಿಂಗ್ ಕಾಫಿ, ನೈಟ್ ಬೋರ್ಡಿಂಗ್. ಸೆಕೆಂಡ್ ಥಿಂಗ್, ಒಂದು ಹಾಸ್ಪಿಟಲ್. ಎನಿ ಗಿವನ್ ಟೈಮ್ ಸಮ್ ಚಿಲ್ಡ್ರನ್ ಆರ್ ಸಿಕ್. ನಂಬರ್ 3, ಲಾಡ್ಜಿಂಗ್. 109 ರೂಮ್ಸ್ ಉಂಟು, ಎಲ್ಲ ಇದು ಹೋಯ್ತು. ದಿನಾ ಅವ್ರವ್ರ ರೂಮ್ಲಿ ಟ್ಯಾಪ್ ಕೊಟ್ಟಿದ್ದಪ್ಪ. ಒಂದಿಂಗೆ ಸರ್ ಬಿದ್ದುಬಿಟ್ಟು ಸಾಗೆ, ನಾನು ಆಗ ಬಿದ್ದುಬಿಟ್ರೆ ಹಂಗೆ ಪೊಚ್ಚತ್ತೋ ಎಲ್ಲೋ ಗೊತ್ತಿಲ್ಲ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಅಕಾಡೆಮಿಕ್ಸ್. ರೆಸಿಡೆನ್ಷಿಯಲ್ ಸ್ಕೂಲ್ ಈ 4 ವೆರಿ ಇಂಪಾರ್ಟೆಂಟ್. ಅಕಾಡೆಮಿಕ್ಸ್ ಲಾಸ್ಟ್. ಅದನ್ನು ತುಂಬ ಜನ ಅಕಾಡೆಮಿಕ್ ಅಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ನನಗೆ ಸಾಧ್ಯ ಆಚೆ ಹಂಚಿಗೆ ನಾಡ ಬಾಸ್ ರಮೇಶ್ ಪೈ ಆಯ್ತಿತ್ತು. ಅವನಿಗೆ ನೀನು ಫಸ್ಟ್ ಬೆಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇನ್ ಇಂಡಿಯಾ ಹೋಯ್ತು ನೋಟಿಸ್ ಬಾ. ಪಿ ಎಕ್ ಹಾಕಿದನಿಸಿ ಎಲ್ಲ ಟಿಕೆಟ್ ತೆಗೆದುಕೊಳ್ಳಿ, ಏರ್ ಟಿಕೆಟು. ಡೂನ್ ಸ್ಕೂಲ್ಜಿ, ಲಾರೆನ್ಸ್ಜಿ ಎಲ್ಲ ಬೆಸ್ಟ್ ಸ್ಕೂಲ್ಸ್ ನನಗೆ ಹಾಕಿದ್ದು ಪುಚ್ಚಿ ನೋಟಿಸ್ ಬಂದ. ಈಗೇನು ಬರುತ್ತೆ? ಈಗ ಧೈರ್ಯ ಬಂದಿದೆ ಸರ್, ಅದೆಲ್ಲದಕ್ಕಿಂತ ಒಳ್ಳೆಯದಾದ ಸ್ಕೂಲ್ ಕಟ್ಟಬೇಕು. ಸರಿ ಮಾಡ್ತೀನಿ ಸರನ್ನು ಫೋನ ಕಂಟಿನ್ಯೂ ಮಾಡೋಣ. ಶಾರದಾ ಬಿಕೇಮ್ ವೆರಿ ಪಾಪ್ಯುಲರ್ ಸ್ಕೂಲ್ ಬಿಕಾಸ್ NRIಸ್ಗೆ ಭಾರಿ ಜನ ವಾಪಸ್ ಆಯಿತು. ನಾನು ஒரு ಟ್ರಿಕ್ ಮಾಡೋಣ ಅಲ್ಲಿ. CETக்கு ಅಥವಾ ಕರ್ನಾಟಕದ PUCಲಿ ஒரு ಲೂಪ್ ಹೋಲ್ ಉಂಟು. ಇಫ್ ಎನಿಬಡಿ mother or father studied in Karnataka, if their children study only 11th and 12th, they are eligible for Karnataka seat. This is not put. I sold this to NRIs. 10 NRIs but 60-70 ಕೊರಪಂಗ ಮೆರಿಟ್ ಸೀಟ್ ಬಿಡಿಸಿ. ಇಟ್ ಸ್ಪ್ರೆಡ್ ಲೈಕ್ ವೈಲ್ಡ್ ಫೈರ್. ನಾನು ಅಲ್ಲಿ ಪೋಯ್ತಿಲ್ಲ. ಐ ವೆಂಟ್ ಆನ್ ಡೆಪ್ಯುಟೇಷನ್. ನಾನು MGM ಕಾಲೇಜೇ ಪ್ರೊಫೆಸರ್. ಮುಂದೆ ಕಾಲಕ್ಕೆ ಡೆಪ್ಟಿ ಸೆಕ್ರೆಟರಿ ತಾತು, ಇನ್ನು ಮುಂದೆ ಕಾಲಕ್ಕೆ ಸೆಕ್ರೆಟರಿ ತಾತು, ಇನ್ನು ಮುಂದೆ ಕಾಲಕ್ಕೆ ಚೀಫ್ ಸೆಕ್ರೆಟರಿ ತಾತು. ಅಲ್ಲಿಂದ ಜಪ ಡೆಪ್ಯುಟೇಷನ್ ಇಲ್ಲ. ಐ ಹ್ಯಾವ್ ಟು ಗೋ ಬ್ಯಾಕ್ ಟು MGM ಕಾಲೇಜ್. ಪುನಃ MGM ಕಾಲೇಜಿಗೆ ಪೋನು. ಅಕ್ಕನೇ ಇಂಡಿಸಿಪ್ಲಿನ್ ಸ್ಟಾರ್ಟ್ ಆಚಿ ಮೆಲ್ಲ 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 ಮೆಲ್ಲ. ಚೈನ್ ಈಸ್ ಆ್ಯಸ್ ಸ್ಟ್ರಾಂಗ್ ಆಸ್ ದ ವೀಕೆಸ್ಟ್ ಲಿಂಕ್ ಇನ್ ಇಟ್. ಅದು ಸಂಜೆ ಒಬ್ಬರ ಮಧ್ಯ ತಿರುಗಿಗೆ ಅದು ಪಾಳಾಯಪ್ಪ. ಅಂದರೆ ಐರೊಂಜಿ ಮಕ್ಕ ಬಪ್ಪ ಕಮ್ಮಿ ಆಚಿ ನಾನು ಅಲ್ಲಿ ಬಿಟ್ಟೊಂಜಿ ರಿಸೈನ್ ಮಾಡ್ಕೊಂಜಿ ನಾನು ಊರಿಗೆ ಹೋಯ್ತು ಸ್ಕೂಲ್ ಮಾಡೋಣ. ಒಂದು MC ನಾನೇ ಲಾ ಮಿನಿಸ್ಟರ್ ಆಯ್ತಿತ್ತು. ಅವು ಭಾರಿ నాకు ಫೋರ್ಸ್ ಮಾಡಿಸಿ, ಬಾಪ ಇಲ್ಲಿ ಮಾಡ್ರಿ, ನಗರ ಮಕ್ಕಳಿಗೆ ಪ್ರಯೋಜನಪ್ಪ, ಇಲ್ಲಿ ಬಂತು ಮಾಡ್ರಿ, ನೀಡು ಊರ್ಲು ಮಾಡ್ರಿ ಅಂತ. ಅಂದರೆ ನಾನು ಇಲ್ಲಿ ಬಂದು ಮುಂದೆ ಪ್ಲಾಂಟರ್ಸ್ ಕೂತ್ಕೊಂಡು ಕೂರ್ಗ್ ಪಬ್ಲಿಕ್ ಸ್ಕೂಲ್ ಅದಕ್ಕೆ ಆಪ್ಷನ್ ಮಾಡಿನ ಕೂರ್ಗ್ ಪಬ್ಲಿಕ್ ಸ್ಕೂಲ್ನ ನಂಗೆ ಸ್ಕೂಲ್ ಸ್ಟಾರ್ಟ್ ಮಾಡಿಸಿ. ನಾಲ್ಕು ಪೈಸದ ಎಲ್ಲ ಟ್ರೈನಿಂಗ್ ಹಂಗೆ ತಂತು. ನಾಲ್ಕು ಪೈಸಗಳು ಕೆಲಸ ಮಾಡಿ ಎನಿವೇರ್ ಯು ವರ್ಕ್ ಇನ್ ದ ವರ್ಲ್ಡ್ ಹಚ್ಚಕ್ಕೆ ನಾನು ಅನುಭವ ಇರುತ್ತೆ. ನಾನು ಹೊತ್ತು ಇಟ್ಟಿತ್ತು. ಇಲ್ಲಿ ಮುಂದೆ ಕಾಲದಲ್ಲಿ ಭಾರಿ ಬೆಲೆ ಪೇದ ಬಂದಿತ್ತು ಸ್ಕೂಲ್ಗೆ. ಫಸ್ಟ್ ಬಂದಿತ್ತು ನಾನು ஒரு ಪ್ರೋಗ್ರಾಮ್ ಮಾಡೋಣ, ಅಜಾದಿ 50 ಅಂಚಕ್ಕೆ ನಾಲ್ಕು ಇಡೀ ಕೊಡಗು ಗೊತ್ತಾಡು. ಇದು ಪುದಿಯೋ ಬಂತು ಪ್ರಿನ್ಸಿಪಾಲ್, ಅವ ಎಂತ ಮಾಡೋದು ನೋಡ್ತಾನೆ. ಅಜಾದಿ 50 ರೆಮಿನಿಸೆನ್ಸ್ ಆಫ್ 50 years ಆಫ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಆ್ಯಂಡ್ ಆಫ್ಟರ್. ಅದು 2.5 hours ಪ್ರೋಗ್ರಾಮ್. ಮಕ್ಕಳ ಕೂತ್ಕೊಂಡು ಟೀಚರ್ಸ್ ಕೂತ್ಕೊಂಡು ಪುಟ್ ಅಪ್ ಆನ್ ದ ಸ್ಟೇಜ್. ಹಂಗೆ ಚೀಫ್ ಗೆಸ್ಟ್ ಆಯಿತು MC ನಾನೇ ಲಾ ಮಿನಿಸ್ಟರ್. ಈಗ ದಂಡೋಳ ಬರ್ತಿತ್ತು. ಹಂಗೆ ದಂಡೋಳಕ್ಕೆ ಹೆಚ್ಚು ಖುಷಿ ಆಯ್ತು ಹಂಚಿಗೆ. ಹಂಗೆ ಹಂಚಿ ಇದು ಈ ನಾವು 3000 ಕ್ಯಾಸೆಟ್ಸ್ ಹೊತ್ತು ಎಲ್ಲ ಸ್ಕೂಲ್ಗೆ ಹಚ್ಚಿ ಕೊಡ್ಬೋದು ಅಂತ. ನಿಂಗೆ
ಕಾಪ್ಸಿಲ್ ಸುಮಾರು ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮ ಅಣಕ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನ ನಿಂಗೆ ಏರ್ಪಾಡು ಮಾಡಿರ அதில் ஏத்தர சவால் நீங்கள் பார்த்து ஏத்தர சேலஞ்சஸ் ಅಥವಾ ಮಕ್ಕಳ நீங்கள் என்னென்ன ஒரு தயாரி ಮಾಡಿರಾ ಆಂಡ ಬಗ್ಗೆ ನಂಗೆ ಚೆನ್ನಾಗಿ ತಾರಿ ಇದು ಸುಮಾರು ಜನಕ್ಕೆ ನಾನು ಪ್ರಿನ್ಸಿಪಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗ್ತೇವೆ ಸರ್ ಹೌ ಆರ್ ಯು ಗೆಟಿಂಗ್ ದಿಸ್ ಓನ್ಲಿ ವಿ ಆರ್ ವೆರಿ ಗುಡ್ ಸ್ಟೂಡೆಂಟ್ಸ್ ಐ ಅಪ್ಲೈಡ್ ಫಾರ್ ಎ ವೀಸಾ 12 ಸ್ಟೂಡೆಂಟ್ಸ್ ಆ್ಯಂಡ್ 1 ಪ್ರಿನ್ಸಿಪಲ್ ಐ ವೆಂಟ್ ಟು ಮೆಡ್ರಾಸ್ ಅಲ್ಲಿ போயிட்டு போப்பக்கப்பக ದ ಬೆಸ್ಟ್ ಹೈಸ್ಕೂಲ್ ಬೆಂಗಳೂರು ಅಂತ ಪ್ರಿನ್ಸಿಪಾಲ್ ಅಲ್ಲಿ ಕೂರ್ಚಿ ನಂಜುಂಡ ಈ ಇಷ್ಟು ಮಕ್ಕಳನ್ನ ಕರ್ಕೊಂಡು ಯಾಕೆ ಬಂದಿದ್ದೀರಿ ನಾವು ಅಮೇರಿಕಕ್ಕೆ ಹೋಗ್ಬೇಕು ಅದಕ್ಕೆ ವೀಸಾ ಅಯ್ಯೋ ಹುಚ್ಚ ನಾನು 3ನೇ ಸಲ ಬರ್ತಾಯಿದ್ದೀನಿ 3 months ವೀಸಾ ನನ್ನ ಮಗಳಿದ್ದಾರೆ ನೋಡಲಿಕ್ಕೆ ವಿ ಆರ್ ನಾಟ್ ಡೆಸ್ಪರೇಟ್ ಇಫ್ ಯು ಡೋಂಟ್ ಗೆಟ್ ವೀಸಾ ಐ ಟೇಕ್ ಇಟ್ ಇನ್ ದ ಬೀಚ್ ಐ ಗೋ ಬ್ಯಾಕ್ ಒಳಗೆ ಪೋಚಿ ಆ 10 ಅವ ಕೌಂಟರ್ ಓಪನ್ ಮಾಡಿಸ್ತು 10 ಮಕ್ಕಳ ಇಂಟರ್ವ್ಯೂ ಮಾಡಿಸಿ ಅವನಿಗೆ ಒಬ್ಬೊಬ್ಬನೇ ಲಾಸ್ಟ್ ನನಗೆ ಯು ಆರ್ ವೆರಿ ಸ್ಮಾರ್ಟ್ ಚಿಲ್ಡ್ರನ್ ಅಂಚೆ ಹಬ್ಬ ಅಕ್ಕತ್ತ ಕಾಲത്ത് 3 ತಿಂಗಸ ದಾರ್ಕ್ ಕೊಡ್ಪಲೆ ಇದು ವೀಸಾ ನಾಲ್ಕು ಖುಷಿ ಆಗ್ತದೆ ಇದೇನು ಅಲ್ಲಿ ಹೋಗಿ ಪೇ ಮಾಡಿ ಇಂದು ಅಪ್ಪರ ಫೋನು ಪೇ ಮಾಡಿನ ನಂಗೆ ಇದು ಇಚ್ಚಕ್ಕೆ ತೂರಲ್ಲ ಇದು இச்சை கிடிச்சு பேமான்னு நாங்கள் எல்லோரும் ஊருக்கு போச்சு 3 ದಿವಸ ಕೊರಿಯರಲ್ಲಿ ವೀಸಾ பார்த்து ನಾಲ್ಕು ಮಕ್ಕಳು ಎಲ್ಲರಿಗೂ 10 ಕಾಲ ವೀಸಾ ವಾವ್ 10 ಕಾಲ ವೀಸಾ ಅದನ್ನು ನಾನು ನೆಕ್ಸ್ಟ್ ಇಯರ್ ಪುನಃ ಕಂಟಿನ್ಯೂ ಮಾಡಿನ ನಂಗೆ 2 தடவை பேசி போச்சு அதுவும் ಈ ಮಕ್ಕ என்னங்கச்சு அமெரிக்கத்தில் என்ட்ரன்ஸ் எக்ஸாம் எடுத்துண்டு மெடிக்கல் ಮಾಡೋನಿಗೆ இங்கே MBBS மாறுறோஞ்சி ಅಲ್ಲಿ போயிடுஞ்சு எனக்கு ವೀಸಾ ಉಂಟಲ್ಲ ಪುಪ್ಪ ವೀಸಾ ಉಂಟಲ್ಲ போயிடுஞ்சு ಎಂಟ್ರೆನ್ಸ್ ಎಗಲ್ದು ಪಾಸನ ಮೇಲೆ ದೇ ಕಟ್ ಸ್ಟಡಿ ವೀಸಾ ಪುಪ್ಪ ದಾರಲ್ಲಿ ಬಂತು ದೇ ಮೇಡ್ ಯೂಸ್ ಆಫ್ ಇಟ್ ದಟ್ ವಾಸ್ ವೆರಿ ಗುಡ್ ಆ್ಯಸ್ ಎ ರಿಸಲ್ಟ್ 2 high commissioners from England visited my school. 2 ambassadors from USA visited my school. And it's a very small school. They visited. And international award. And so the Guinness Book of World Record secretary visited my school. Of course, they have published so many things and they recommended. And the British Council has given me Best Principal Award. ಇಕ್ಕ ನಿಂಗೆ ಅಣ್ಣ ಅವಾರ್ಡ್ ಅಲ್ಲತ್ತೆ ಇನ್ನು ಹೆಚ್ಚಕ್ಕೂ ಅವಾರ್ಡ್ ಕಟ್ಟಿದ್ದು ಅದಲ್ಲತ್ತೆ ನಂಗಡ ರಾಷ್ಟ್ರಪತಿ ಆಯ್ತಿಂಜಂತ ಶ್ರೀ APJ ಅಬ್ದುಲ್ ಕಲಾಂರ ಕೈಂಜೋ ನಿಂಗೆ ஒரு ಪ್ರಶಸ್ತಿನ ಪಡ್ತಂಡುಳ್ಳಿರ ಅದುಂಡ ಹಿನ್ನೆಲೆ ಇದು ಎನ್ನನೆ ಆಚಿ ಅದು ಕುಟ್ಟುವಂಥ ಅಂಡ ಬ್ಯಾಕ್ಗ್ರೌಂಡ್ ಎಂತ ಅಲ್ಲಿಗೆ ಎನ್ನನೆ ಎತ್ತೀರಾ ಅಂಡ ಬಗ್ಗೆ ಚೆನ್ನಾಗಿ ತಪ್ಪೀರಾ ಕಾಲ ಪ್ರೆಸಿಡೆಂಟ್ಸ್ ಅವಾರ್ಡ್ ಕೊಡಪ್ಪ ಟೀಚರ್ಸ್ಗೆ ಅದು ಮೆಜಾರಿಟಿ ಆಫ್ ದೀಸ್ ಅವಾರ್ಡ್ಸ್ ಆರ್ ಗಿವನ್ ಟು ಗೌರ್ಮೆಂಟ್ ಕಾಲೇಜ್ ಸ್ಕೂಲ್ಸ್ ಇருக்கு வேறு எங்களுக்கு ಅದು கிட்டல ನಾನು ಕೆಲಸ ಮಾಡಿನಿಂಜೆ ದಂಡ ಸ್ಕೂಲ್ ICSC ನಾನು ಸ್ಕೂಲ್ ನಡೆಸಿ ಹಂಗೆ ಏನು ಮಾಡ್ತೀನಿ ನನಗೆ ಅಪ್ಲೈ ಮಾಡೋಕ್ಕಿಲ್ಲ ಸ್ಟೇಟ್ಗೆ ರೆಕಮೆಂಡ್ ಮಾಡುವ ಸೆಂಟರ್ ವಿಲ್ ಪಾಸ್ ಆನ್ ದೀಸ್ ಅವಾರ್ಡ್ಸ್ ಟು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್. Minister of Human Resources will select the best teacher in India. ಅದು ICSCಗೆ 4 ಸೀಟಿನ ತಕ್ಕ ಈಗ ದಂಡೆಗಳು ಅದು ಬರೀ 4 ಸೀಟ್ಲಿ ಒಂದು 4 ಬರ್ತಿ ಇನ್ನೊಂದು ಕಲ್ಕತ್ತಾ ಕರೆಗೆ ಹೋಗ್ಬೇಕು ಇನ್ನೊಬ್ಬ ಪೂನಾ ಕರೆಗೆ ಹೋಗ್ಬೇಕು ಛತ್ತೀಸ್ಗಢಕ್ಕೆ ಇಟ್ಸ್ ಎ ಗ್ರೇಟ್ ಇಟ್ ಈಸ್ ಲೈಕ್ ಎ ನೋಬೆಲ್ ಪ್ರೈಸ್ ಇನ್ ಎಜುಕೇಷನ್. ಇಕ್ಕತ್ರ ಶಿಕ್ಷಣತ್ರ ವ್ಯವಸ್ಥೆನ ನಂಗೆ ಚೈಲ್ಡ್ ನೋಡ್ಚೆಂಗಿ ಅಕ್ಕಕ್ಕೂ ಇಕ್ಕಕ್ಕೂ ತುಂಬ ವ್ಯತ್ಯಾಸ ಇಕ್ಕು ನಿಂಗಕ್ಕೆ ಇಕ್ಕ ஒரு ಅವಕಾಶ ತಾತೆಂಗಿ ಇಕ್ಕತ್ರ ಶಿಕ್ಷಣತ್ರ ವ್ಯವಸ್ಥೆಲು ನಿಂಗೆ ಏದು ತರತ್ರ ஒரு ಬದಲಾವಣೆ ಎಡ್ತನ್ ಬಪ್ಪಕ್ಕೆ ನಿಂಗೆ ಇಷ್ಟಪಡುವೀರಾ? ಎಜುಕೇಷನ್ ಈಸ್ ಎ ಕನ್ಕರೆಂಟ್ ಸಬ್ಜೆಕ್ಟ್ ಅನ್ನಿಚ್ಚಂಗಿ ಸೆಂಟರ್ಗೂ ಸ್ಟೇಟ್ಗೂ ಜನರಲ್ ಪವರ್ ಉಂಡು. ಸೆಂಟರ್ ಕಾರಕ ಇದು ಎಜುಕೇಷನಲ್ ಬಿಲ್ 2020 ಪಾಸ್ ಮಾಡಿ ತಾರ್ತು ಅಂಗದೇ ರೂಲ್ಸ್ ಬಾಡ ಸ್ಟೇಟ್ದೇ ರೂಲ್ಸ್ ಬಾಡ ಅಚ್ಚಗೆ ನಾನು ಹಿಂಗೆ ದಂಡಕ್ಕೆ ಪುಟ್ಟಿತ್ತು ನಾನು ಒಂದು ಎಂತ ಅನ್ಸಿಗೆ
ನಾನು ಇಚ್ಛೆ ಕಾಲ ಕೆಲಸ ಮಾಡಿ ಹಿಂಗೆ ನನಗೆ ಕೋಕು ವುಡ್ ಯು ಲೈಕ್ ಟು ಕಮ್ ಬ್ಯಾಕ್ ಆ್ಯಸ್ ಎ ಟೀಚರ್ ಆರ್ ಎನಿವನ್ ಎಲ್ಸ್ ಐ ಟೆಲ್ ಯು ಇಫ್ ದರ್ ಇಸ್ rebirth I want to become a teacher but not a professor, not a teacher but teacher in nursery school and pre-primary school. ഞങ്ങളുടെ എഡ്യൂക്കേഷൻ സിസ്റ്റം ഫെയില്യൂർ ആയെന്ന് വെച്ചെങ്കിൽ വി ആർ നെഗ്ലെക്റ്റിംഗ്. ನಂಗೆ ಎಂತ ಬಿಡವ ಅಂಗನವಾಡಿಗೆ ಆಯ್ತು ಅಂಗನವಾಡಿ ಟೀಚರ್ ಎಂದಿನೇ ಹಂಗೆ ಪಾಠ ಮಾಡಿ ಹಂಗೆ ಬಿಟ್ಟು ಅವ ಇದನ್ನು ಮಾಡೋಕೆ ಹೇಳಲಿಕ್ಕೆ. ಸಿ ಐ ವಾಂಟ್ ಗಿವ್ ಯು ಒನ್ ಎಕ್ಸಾಂಪಲ್. ಇನ್ ಆಸ್ಟ್ರೇಲಿಯಾ ಹಂಗೆ 1 year 2 years 6 years ಕತ್ತನೆ ವೆರಿ ಟಫ್. ಅದು ಎನ್ನೇನು ಟಫ್ ಅಂಚೆಗೆ ಡೇ ಕೇರ್ ಸಿಸ್ಟಮ್ 2 years ಕಟ್ತು ಹಂಗೆ ಡೇ ಕೇರ್ ಸಿಸ್ಟಮ್ಲು. ಅಲ್ಲಿದ್ದ ಟೀಚರ್ಸ್ ಎಲ್ಲ ಹೈಲಿ ಕ್ವಾಲಿಫೈಡ್. ದೇ ಟೀಚ್ ದೆಮ್ 2 years 3 years 4 years 5 years ದೆನ್ ದೇ ಸೆಂಡ್ ದೆಮ್ ಟು ಮೇಸ್ಟಾಕ್. ಅವು 3rd ಸ್ಟ್ಯಾಂಡರ್ಡ್ಗೆ ಅಲ್ಲಿಗೆ ಹೈಸ್ಕೂಲ್ಗೆ ಪಪ್ಪ. ಡೇ ಕೇರ್ ಸೆಂಟರ್ ಫುಲ್ ಎಕ್ಸ್ಪೆನ್ಸಿವ್, ಪೇರೆಂಟಿಗೆ ಕೊಡ್ಕೊಂಡು. ಈಗ ಅದನ್ನು ಡೇ ಕೇರ್ ಸೆಂಟರ್ ಮಾಡೋನು ಇಲ್ಲಿಗ ಟ್ರೈ ಮಾಡು. ಆದರೆ ಡೇ ಕೇರ್ ಸೆಂಟರ್ ಮಾಡೋದಲ್ಲ ಇಂಪಾರ್ಟೆಂಟ್, ಅಂಥ ಟೀಚರ್ಸ್ ತಂದು ಕೊಟ್ಟು ಅಲ್ಲಿ போய்ட்டு ಡೇ ಕೇರ್ ಸೆಂಟರ್ ஒரு ಸೈಕ್ಯಾಟ್ರಿಸ್ಟ್ ಇಪ್ಪ ಅವನು ಆಲ್ ಹೈಲಿ ಕ್ವಾಲಿಫೈಡ್. ದೇ ಆರ್ ಪೇಯ್ಡ್ ಮಚ್ ಮೋರ್ ದ್ಯಾನ್ ಕಾಲೇಜ್ ಪ್ರೊಫೆಸರ್ಸ್. ಆಸ್ಟ್ರೇಲಿಯಾ ದೇ ಆರ್ ಪೇಯ್ಡ್ ಸೋ ಮಚ್. അങ്ങനെ മാർച്ചെങ്കിൽ அங்கே பாதி பேஸுக்கு சாயிலப்பா இங்கே மேலே போயிட்டு டாக்டருக்கு ನಾಡ ಕಾಪ್ಸ್ಲಿ ఎందుకంటే ಬಪ್ಪಂಜಿ ರಿಸಲ್ಟ್ ಅಂಚಿಗೆ ನಾಡ ಮಕ್ಕಳೇ PUCಗೆ ಬಪ್ಪೈತೆ. ಸೊ ಐ ಗಾಟ್ ಗುಡ್ ರಿಸಲ್ಟ್. ಪರ್ಮನೆಂಟ್ ಹಚ್ಚಗೊಳ್ತೀನಿ నాకు ರಿಸಲ್ಟ್ ಬರ್ತಕ್ಕಂಗೆ. ಡೇ ಕೇರ್ ಸೆಂಟರ್ ಅದನ್ನು ಇಂಟ್ರೊಡ್ಯೂಸ್ ಮಾಡ್ಚಂಗೆ ಸಿ ನಂಗಳ ಮಕ್ಕಳು ರಸ್ತೆ ದಾಟೋಣ ಎಂದು ಗೊತ್ತಿಲ್ಲ. ದೇ ಟೀಚ್ ದೆಮ್ ಎವ್ರಿಥಿಂಗ್. ನೋ ರೈಟಿಂಗ್, ನೋ ಎಕ್ಸಾಮಿನೇಷನ್, ನಥಿಂಗ್ ಟಿಲ್ 5 years. Nothing. You can only carry tables ಅಲ್ಲಿ ಬೆಚ್ಚಿಕೊಂಡು. No mobile. Nothing is allowed. But they teach them so well. ಅದು ಮಾತ್ರ ಇಂಡಿಯಾ ಥರ ನಂಗೆ ಜನ್ರೇಷನ್ ಏಕೆನಪ್ಪ ದುಡ್ಡು ನಾನೆಲ್ಲ ಸ್ಕೂಲ್ಗೆ ಪೋಪ, ದುಡ್ಡು ಇರ್ತವ ಗೌರ್ಮೆಂಟ್ ಸ್ಕೂಲ್ಗೆ ಪೋಪ ಇನ್ನೂ ಮಾಡೋಕ್ಕಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. നിങ്ങളുടെ ഈ ദണ്ട് തക്ക് എച്ചക്കോ വിദ്യാസംസ്ഥയ്ക്ക് പിന്നെ ಶಿಕ್ಷಕಂಗಕ್ಕೂ ഒരു സ്ഫൂർത്തിയായി തീരടെന്ന് ಜ್ಞಾನ ಮಾಡಿಯಂಡು ಆ ಇಗ್ಗತಪ್ಪಂಗೂ ಕಾವೇರಮ್ಮೆಕ್ಕೂ ಬೋಡಿಯಂಡು ನಿಂಗಕ್ಕೆ ದೀರ್ಘಾಯುಷ್ಯ കിട്ടടെന്ന് ಬೋಡಿಯಂಡು ಈ ದಂಡು ತಕ್ಕಕ್ಕೆ ಅವಕಾಶ ಮಾಡಿ ತಂದು ನಿಂಗಕ್ಕೆ ನಾಡ ದುಂಬನ ನಲ್ಲಮ್ಮೆ. ನಮಸ್ಕಾರ.